ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. 13th ಇಯರ್ 13 ವರ್ಷ ಅಂದರೆ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಬಟ್ ಎಲ್ಲೂ ನಮಗೆ ವಿ ಡೋಂಟ್ ಫೀಲ್ ಆಯ್ತು ಅಪ್ಪಾಜಿ ಇಲ್ಲ ಅಮ್ಮ ಇಲ್ಲ ಅಂತ ನಮ್ಗೆ ಯಾವಾಗಲೂ ಅನ್ಸೋದು. ಅಮ್ಮಂದು ಇವಾಗ 2nd ಇಯರ್ ಐ ಥಿಂಕ್ ಅವ್ರಿಲ್ಲ ಅಂತ ಅನ್ಸಲ್ಲ, ಇರುತ್ತೆ ಅಂತ. ಯಾಕಂದರೆ ಯಾವಾಗಲೂ ಬದುಕನ್ನ ಯಾವಾಗಲೂ ನಾವು ಅವ್ರು ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ಹೋಗ್ತಾ ಇರಬೇಕು. ನಂಬಿಕೆನೇ ಬದುಕು. ಐ ಥಿಂಕ್ ಎಲ್ಲೋ ಇದ್ದಾರೆ, ನೋಡ್ತಾ ಇರ್ತಾರೆ, ನಮ್ಮನ್ನ ಆಶೀರ್ವಾದ ಮಾಡ್ತಾ ಇರ್ತಾರೆ. ನೋವಿದೆ ಬಟ್ ಇದ್ರೂ ನಾವು ಅದು ಏನು ವಿಧಾನ ಇದೆಯೋ ಅದೆಲ್ಲ ಮಾಡಬೇಕು ಎವ್ರಿ ಇಯರ್. ಸೊ ಈ ಸತಿ ಅಪ್ಪಾಜಿ ಅಮ್ಮಂದು ಇಬ್ಬರದ್ದು ಸೇರಿ ಮಾಡ್ತಾ ಇದ್ದಾರೆ. ಇನ್ನೊಂದು ರಾಘಣ್ಣ ಅವ್ರ ಸಿನಿಮಾ ಒಂದು ಇವತ್ತು ಟೈಟಲ್ ಲಾಂಚ್ ಮಾಡ್ತಾರೆ, ಜೊತೆಗೆ ಪುನೀತ್ ಅವ್ರ ಸಿನಿಮಾ ಕೂಡ ಒಂದು ರಿಲೀಸ್ ಆಗ್ತಿದೆ. ಹೌದು, ಕವಚ ಕೂಡ ಚೆನ್ನಾಗಿ ರನ್ನಿಂಗ್ ಆಗ್ತಿರೋದು. ಐ ಥಿಂಕ್ ಎಲ್ಲ ಆಶೀರ್ವಾದ ಎಲ್ಲೋ. ಐ ಥಿಂಕ್ ಇವಾಗ ಅಪ್ಪಾಜಿ ಯಾವಾಗ ಹೇಳ್ತಾಯಿದ್ರು ಅಭಿಮಾನಿಗಳ ದೇವರು ಅಂತ. ಐ ಥಿಂಕ್ ಅವರ ಒಂದು ಇದು, ಯಾಕಂದರೆ ಇವತ್ತು ನಾವೇನಾದರೂ ಒಂದು ಬೇರೆ ಥರವಾದ ಪಾತ್ರ ಮಾಡಬೇಕು ಇಲ್ಲ ಬೇರೆ ಸಿನಿಮಾ ಮಾಡಬೇಕು ಅಂದರೆ, ಒಳ್ಳೆ ಥರವಾದ ಸಿನಿಮಾ ಮಾಡಬೇಕು ಅಂದರೆ ಅವ್ರ ಸ್ಫೂರ್ತಿನೇ ಕಾರಣ. ಇವತ್ತು ಅವೆಲ್ಲ ಟ್ರೈ ಮಾಡ್ಬೋದು, ಬೇರೆ ರೀತಿ ಪಾತ್ರ ಟ್ರೈ ಮಾಡ್ಬೋದು. ಸೊ ಕವಚ ಐ ಥಿಂಕ್ ಆ ವಿಷಯದಲ್ಲಿ ನನಗೆ ತುಂಬ ಐ ಥಿಂಕ್ ಇಡೀ ಕವಚ ಟೀಮ್ಗೆ ವಾಸು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಅವ್ರು ಡೈರೆಕ್ಟ್ ಮಾಡಿದ್ರು. ಸೇಮ್ ಟೈಮ್ ಇವತ್ತು ಅಪ್ಪುದು PRK ಇಂದ ಕವಲುದಾರಿ ಅಂತ, ಯಾಕಂದರೆ ಪ್ರೀವಿಯಸ್ ಆಗಿ ಗೋಧಿ ಬಣ್ಣ ಮಾಡಿದ್ರು ಡೈರೆಕ್ಟ್ರು. ಅಗೇನ್ ಅನಂತ್ನಾಗ್, ರಿಷಿ. ಐ ಥಿಂಕ್ ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್. ಯಾಕಂದರೆ ನಮ್ಮ ಬ್ಯಾನರಿಂದ ಬರೋದಂದರೆ ಆ್ಯಕ್ಚುಲಾಗಿ ಅದು ಅಪ್ಪುದಂದರೆ ನನ್ನ ಬ್ಯಾನರ್ ಥರನೇ ಅದು. ಸೊ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ. ಯಾಕೆ ಅಪ್ಪು ತಿರ್ಗಾ ರೀಸ್ಟಾರ್ಟ್ ಮಾಡಿರೋದು. ಐ ಥಿಂಕ್ ಇಟ್ ವಾಸ್ ವೆರಿ ಹ್ಯಾಪಿ ಸರ್. ಆಮೇಲೆ ರಾಘುದು ಅಷ್ಟೇ ಇವಾಗ ಆಫ್ ಲೈಟ್ ಇವಾಗ ತುಂಬ ಬ್ಯುಸಿಯಾಗಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಅವನ್ನ ಖುಷಿಯಾಗಿರೋದು ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಸ್ವಲ್ಪ ಅವ್ನಿಗೇನೊಂದು 2012 ಆ ಥರ ಒಂದು ಇದಾಗಿ ಅವನಿಗೆ ಏನೊಂದು ಒಂದು ಫೀಲ್ ಆಯಿತು. ಅವನಿಗೆ ಸ್ವಲ್ಪ ಕೊರಗಿದ್ದ. ನಾವು ಅವನಿಗೂ ಉತ್ತೇಜನ ನೀಡಿ ಪಾಪ ಇದು ಮಾಡ್ತಾಯಿದ್ದು, ಮಾರಲ್ ಸಪೋರ್ಟ್ ಕೊಡ್ತಾಯಿದ್ದು. ಬಟ್ ಆದ್ರೂ ಏನೇ ಆದರೂ ಮನುಷ್ಯನಿಗೆ ಅವ್ರು ಅನುಭವಿಸ್ದಾಗಲೇ ಗೊತ್ತಾಗೋದು ನೋವೇನಂತ. ಯಾರು ನಾವು ರಾಘು ಪೊಸಿಷನ್ಲಿ ಇಟ್ಕೊಂಡು ನೋಡೋಕ್ಕಾಗಲ್ಲ. ಬಟ್ ಆದರೂ ನಾವು ಆ್ಯಸ್ ಬ್ರದರ್ಸ್ ನಾವು ಅವನಿಗೆ ಧೈರ್ಯ ಕೊಡ್ಬೋದು. ಬಟ್ ಆದರೂ ಇವಾಗ ರೀಸೆಂಟಾಗಿ ಒಂದು 1.5 ಇಯರಿಂದ ಅವನು ಇಷ್ಟು ಬ್ಯುಸಿಯಾಗಿರೋದು ನೋಡ್ಬಿಟ್ಟು ನಮಗೆ ಖುಷಿ ಆಗ್ತಾಯಿದೆ. ನಮಗೆ ಒಂದು ಕುತೂಹಲ, ಏನು ಮಾಡ್ಬೋದು ಅವನು ಈ ಒಂದು ಪರಿಸ್ಥಿತಿಲಿ ಹೆಂಗೆ ಮಾಡ್ಬೋದು. ಚೆನ್ನಾಗಿ ಕಾಣ್ತಾನೆ, ಬೇರೆ ಥರವಾಗಿ ಕಾಣ್ತಾನೆ. ಐ ಥಿಂಕ್ ಇದೇ ಥರ ಕಂಟಿನ್ಯೂ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಅದು ಇವತ್ತು ಅವ್ರದ್ದು ಟೈಟಲ್ ಲಾಂಚ್ ಆಗ್ತಿರೋದು ಭಾಳ ಐ ಥಿಂಕ್. ಅಪ್ಪನ ಮನೆ ಅಂತ ಇಟ್ಟಿದ್ರು, ಅಲ್ಲ ಅಮ್ಮನ ಮನೆ ಅಂತ ಟೈಟಲ್ ಇಟ್ಟರು, ಈಗ ಅಪ್ಪನ ಅಂಗಿ ಅಂತೇಳಿ ಟೈಟಲ್ ಇಡ್ತೀವಿ ಅಂತ ಹೇಳಿ. ಗುಡ್. ಐ ಥಿಂಕ್ ಒಂಥರ ವಿಭಿನ್ನವಾದ ಟೈಟಲ್ ಅಂದರೆ ಅವ್ರು ಮಾಡ್ತಿರೋ ಸಿನಿಮಾಗಳು ನೋಡಿದ್ರೆ ಐ ಥಿಂಕ್ ಎಲ್ಲೋ ಪೂರ್ವಕವಾಗಿ ಸೊಸೈಟಿ ಬೇಸ್ ಸಿನಿಮಾ ಆಗ್ತಾಯಿದೆ. ಐ ಥಿಂಕ್ ಅದು ನಮಗೆ ಭಾಳ ಖುಷಿಯಾದ ವಿಷಯ.